ಏನು ಇವತ್ತು ಶುಭ ದಿನ, ನಮ್ಮ ಮೂಡೆಲ ಬಾಗಿಲಿಗೆ ಒಂದು ಶುಭ ದಿನ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಇವತ್ತು ನಮ್ಮ ಮುಳಬಾಲ್ ನಗರದಲ್ಲಿ ಯೂನಿಲೈಟ್ ಒಂದು ಶಾಪನ್ನ, ಎಲೆಕ್ಟ್ರಾನಿಕ್ ಶಾಪನ್ನ ಓಪನ್ ಮಾಡಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಎಲ್ಲರೂ ಖುಷಿಯಾಗಿ ಬಂದು ಖುಷಿಯಾಗಿ ಇಲ್ಲಿ ನೋಡಿ ಆನಂದ ಪಡ್ತಾ ಇರುವಂತ ಒಂದು ಶಾಪ್ ಆಗಿದೆ. ಯಾಕಂದ್ರೆ ಇವತ್ತು ಏನೇ ಬೇಕಾದ್ರೂ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಇವತ್ತು ನಮ್ಮ ಮನೆ ಪಕ್ಕದಲ್ಲೇ ಇದೆ, ನಮ್ಮೂರಲ್ಲೇ ಇದೆ. ಅದು ಡಿಸ್ಕೌಂಟ್, ಇದರಲ್ಲಿ ಎಲ್ಲದಕ್ಕೂ ಡಿಸ್ಕೌಂಟು. ಹಬ್ಬ ಅದು ಜನವರಿ ಒಂದು ಆಫರ್, ಹೊಸ ವರ್ಷದ 26 ಆಫರ್ ಅನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದೆ. ನೋಡಿದ ತಕ್ಷಣ ಎಲ್ಲ ಒಳಗಡೆ ಹೋದ್ರೆ ಏನೋ ಒಂದು ತೆಗಿಲೇಬೇಕು ಅಂತ ಒಂದು ಖುಷಿ ಆಗ್ತಾ ಇದೆ. ಇವಾಗ ನಾವು ಕೂಡ ನೋಡಿದ ತಕ್ಷಣ ಮನೆಯಲ್ಲಿ ಇದ್ರೆ ಇನ್ನೊಂದು ತೆಗಿಯೋಣ ಅನ್ಸುತ್ತೆ. ಆ ತರ ಒಂದು ಶಾಪು ನೀಟಾಗಿದೆ, ಚೆನ್ನಾಗಿದೆ. ಇದೇ ಫಸ್ಟ್ ಒಂದು ಶಾಪನ ಯೂನಿಟ್ ಅವರಿಗೆ ಶುಭಾಶಯಗಳನ್ನು ಕೋರೋಣ. ಯಾಕಂದ್ರೆ ಈ ತರ ಒಂದು ನಮ್ಗೆ ಮುಳಬಾಗಿಲು ನಗರದಲ್ಲಿ ಆಗಿರೋದು ಒಳ್ಳೇದಾಯ್ತು. ಯಾಕಂದ್ರೆ ನಾವು ಎಲ್ಲೋ ಕೋಲಾರ ಬೆಂಗಳೂರು ಹೋಗೋದು, ಅಲ್ಲಿ ನಾವು ಒಂದು ದಿವಸ ಎಲ್ಲ ನಮ್ಗೆ ಒಂದು ಇದಾಗ್ತಾ ಇತ್ತು. ಇವತ್ತು ಬೇಕಂದ್ರೆ ಒಂದು 10 ನಿಮಿಷದಲ್ಲಿ ಬಂದು ಏನೇ ಬೇಕಾದ್ರೂ ಪರ್ಚೇಸ್ ಮಾಡಿ ಒಳ್ಳೆ ಸ್ಕೀಮ್ಗಳಿದ್ದಾರೆ. ಎಲ್ಲಾ ನಮ್ಮ ಸಾರ್ವಜನಿಕರು ಮತ್ತು ರೈತ ಬಾಂಧವರು, ಮುಖ್ಯವಾಗಿ ರೈತ ಬಾಂಧವರು ಒಳ್ಳೆ ಒಂದು ಆಫರ್ ಕೊಟ್ಟಿದ್ದಾರೆ. ಒಳ್ಳೆ ಒಂದು ಆಫರ್ ಇದೆ, ನೀವು ತಗೋಬೇಕು ಅಂತೇಳಿ ಇವತ್ತಿನ ಇದೇ ಒಂದು ಪ್ರೋಗ್ರಾಮ್ಗೆ ಎಲ್ಲರೂ ನಮ್ಮ ಮುಳಬಾಲ್ ತಾಲೂಕಿನ ಶಾಸಕರಾದ ಸಮೃದ್ಧಿ ಮಂಜನ್ ಅವರು ಸಹ ಭೇಟಿ ಮಾಡಿ ಅವರು ಕೂಡ ಈ ತರ ಯಾವ ತರ ಇದೆ ಒಂದು ಶಾಪ್ ಅಂತ ಹೇಳಿದ್ರೆ ಮೂಡೆಲ ಭಾಗಗಳಲ್ಲಿ ನಾವು ಮಾಡಿರೋದು ನಮ್ಗೆ ಒಳ್ಳೇದಾಯ್ತು. ಇದೇ ರೀತಿ ನೀವು ಬೆಳಿಬೇಕು ಅಂತೇಳಿ ಇವತ್ತು ನಮ್ಮ ಶಾಸಕರು ಸಹ ಬಂದು ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ಸು ಮಾಡಿದ್ದಾರೆ. ಅದೇ ರೀತಿ ಎಲ್ಲರೂ ಬಂದು ಎಲ್ಲಾ ಪರ್ಚೇಸ್ ಮಾಡಿ ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಸ್ವಲ್ಪ ಬೆಳೆಯುವಂತ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಆ ದೇವರ ಆಶೀರ್ವಾದದಿಂದ ಇನ್ನ ಸುಮಾರು ನಮ್ಮ ರಾಜ್ಯದಲ್ಲಿ ಎಷ್ಟು ಬ್ರಾಂಚ್ಗಳಿದೆ ಅಂದ್ರೆ ಕರ್ನಾಟಕದಲ್ಲಿ 554 ಬ್ರಾಂಚ್ಗಳಂತೆ. ನಾವು ನಿಜವಾಗ್ಲೂ ಹೋದ್ರೆ ಬೆಂಗಳೂರು ಸಿಟಿಯಲ್ಲಿ ಇದೆ ನಮ್ಗೆ. ಆ ತರ ಇದೆ. ಬೆಂಗಳೂರು ಸಿಟಿಯಲ್ಲಿ ಏನು ಫೆಸಿಲಿಟಿ ಇದೆಯೋ ಆ ತರ ಇದೆ. ಆ ತರ 54 ಬ್ರಾಂಚ್ ಅಂದ್ರೆ ಸುಮ್ಮನೆ ಅಲ್ಲ, ಒಳ್ಳೆ ಒಂದು ಸ್ಕೀಮ್ ಅಲ್ಲಿ ಇದೆ. ಒಳ್ಳೆ ಒಂದು ಪರ್ಚೇಸ್ ಗಾರ್ಗೆ ಒಳ್ಳೆ ಬ್ರಾಂಡೆಡ್ ಕೊಡ್ತಾರೆ. ಇಲ್ಲಾಂದ್ರೆ ಇಷ್ಟು ದೊಡ್ಡದಾಗಿ ಮಾಡಬೇಕು, ಇಷ್ಟು ಬ್ರಾಂಚ್ಗಳು ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ. ಆ ದೇವರಾಜ್ಯದಿಂದ ಕುರುಮಲ ವಿನಾಯಕನ ಇದು ನಮ್ಮ ಆಂಜನೇಯ ಸ್ವಾಮಿಯಿಂದ ಒಂದು ದರ್ಗಾ ಹೈದರಾಬಾದಿನ ಎಲ್ಲರ ಆಶೀರ್ವಾದದಿಂದ ನಿಮ್ಗೆ ಇನ್ನ ಇಂಪ್ರೂವ್ಮೆಂಟ್ ಆಗಬೇಕು. ಮುಖ್ಯವಾಗಿ ನಮ್ಮ ರೈತರಿಗೆ ಒಳ್ಳೆ ಸ್ಕೀಮ್ ಕೊಡ್ಬೇಕು. ನೀವು ಸಾರ್ವಜನಿಕರಿಗೆ ಒಳ್ಳೆ ಸ್ಕೀಮ್ ಕೊಟ್ಟು ಇನ್ನ ದೊಡ್ಡದಾಗಿ 100 ಬ್ರಾಂಚ್ ಮಾಡ್ಬೇಕಂತೇಳಿ ಇವತ್ತು ಎಲ್ಲರೂ ಬಂದು ಈ ನಮ್ಮ ಶಾಪಲ್ಲಿ ನೋಡಿ ಆನಂದ ಪಡ್ತಾರೆ, ಖುಷಿ ಬಿಡ್ತಾರೆ. ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಒಂದು ಪರ್ಚೇಸ್ ಮಾಡ್ಬೇಕು ಅನ್ಸುತ್ತೆ ಒಳಗೆ ಬಂದ್ರೆ. ಆ ತರ ಒಂದು ಶೋಕೇಸ್ ತರ ಇದೆ, ಒಳ್ಳೇದು. ಇನ್ನ ಮುಂದಿನ ದೇವರ ಆಶೀರ್ವಾದದಿಂದ ಇನ್ನ ಹೆಚ್ಚಿನ ರೀತಿಯಲ್ಲಿ ಬ್ರಾಂಚ್ಗಳು ಮಾಡ್ಬೇಕಂತೇಳಿ 4 ಮಾತನ್ನು ಮುಗಿಸ್ತೀನಿ.